ಇತ್ತೀಚೆಗೆ ಎಲ್ಲದರಲ್ಲೂ ಕೂಡ ಕೆಮಿಕಲ್ ಮಿಕ್ಸ್ ಆಗ್ತಾ ಇದೆ. ಜನರಿಗಂತೂ ಯಾವುದನ್ನು ತಿನ್ನಬೇಕು ಯಾವುದನ್ನು ತಿನ್ನಬಾರ್ದು ಅನ್ನೋದೇ ಯೋಚನೆ ಆಗೋಗ್ಬಿಟ್ಟಿದೆ. ಈಗ ಹೋಳಿಗೆಯಲ್ಲೂ ಕೂಡ ಕೆಮಿಕಲ್ ಮಿಕ್ಸ್ ಆಗ್ತಾ ಇರುವಂತಹ ವಿಚಾರವನ್ನು ನೋಡಿದ್ವಿ. ಇನ್ನು ಈ ಟೊಮ್ಯಾಟೊ ಕೆಚಪ್ ಸಾಸ್ ಬಳಸುವಂತಹ ಮಕ್ಕಳು ಪೋಷಕರು ತಪ್ಪದೇ ಈ ಸುದ್ದಿಯನ್ನು ನೋಡಬೇಕು. ಟೊಮ್ಯಾಟೊ ಸಾಸ್ ಪ್ರಿಯರಿಗೂ ಕೂಡ ಆರೋಗ್ಯ ಇಲಾಖೆ ಶಾಕ್ ಕೊಟ್ಟಿದೆ. ಇಡ್ಲಿ ಬಟಾಣಿ ಹೋಳಿಗೆಯ ಬೆನ್ನಲ್ಲೇ ಟೊಮ್ಯಾಟೊ ಸಾಸ್ ಕೂಡ ಆರೋಗ್ಯಕ್ಕೆ ಹಾನಿಕಾರಕ ಎಂಬ ಅಂಶ ಆರೋಗ್ಯ ಇಲಾಖೆಯ ವರದಿಯಿಂದ ಕನ್ಫರ್ಮ್ ಆಗಿದೆ. ಟೊಮ್ಯಾಟೊ ಸಾಸ್ ಮಾದರಿಗಳನ್ನು ಸಂಗ್ರಹಿಸಿ ಪರೀಕ್ಷೆಗೆ ಪ್ರಯೋಗಾಲಯಕ್ಕೆ ಕಳುಹಿಸಿಕೊಡಲಾಗಿತ್ತು. ತಪಾಸಣೆ ನಡೆಸಿದಂತಹ ಪ್ರಯೋಗಾಲಯದ ವರದಿಯಲ್ಲಿ ಟೊಮ್ಯಾಟೊ ಸಾಸ್ ಕಲಬೆರಕೆಯಿಂದ ಕುಡಿದು ಆರೋಗ್ಯಕ್ಕೆ ಮಾರಕವಾಗಿರುವಂತಹ ಅಂಶ ಬಹಿರಂಗವಾಗಿದೆ. ಟೊಮೆಟೊ ಸಾಸ್ ಈ ಬ್ರೈಟ್ ಹಾಗೂ ಕೆಂಪಾಗಿ ಕಾಣಿಸಲಿಕ್ಕೆ ಕೃತಕ ಬಣ್ಣವನ್ನು ಬಳಸಲಾಗ್ತಾ ಇದೆ ಎಂಬ ಅಂಶ ಕೂಡ ವರದಿಯಲ್ಲಿ ತಿಳಿದು ಬಂದಿದೆ. ಕಲರ್ ಇರುತ್ತೆ. ಅದು ಶೆಲ್ಫ್ ಲೈಫ್ ಅಂತ ಹೇಳ್ತೀವಿ. ಅದರದ್ದು ಲೈಫ್ನ ಇನ್ಕ್ರೀಸ್ ಮಾಡಲಿಕ್ಕೆ, ಸ್ಟೋರಿಂಗ್ ಕೆಪಾಸಿಟಿನ ಇನ್ಕ್ರೀಸ್ ಮಾಡಲಿಕ್ಕೆ ಅದಕ್ಕೆ ಸೋಡಿಯಂ ಬೆಂಜೋಯೇಟ್ ಅಂತ ಪ್ರಿಸರ್ವೇಟಿವ್ ಹಾಕ್ತಾರೆ. ಉಪ್ಪಿನಂಶ ಹೆಚ್ಚಾಗಿ ಸೇರ್ಪಡೆ ಆಗ್ತಾ ಹೋಗುತ್ತೆ ರಕ್ತದಲ್ಲಿ. ಸೋಡಿಯಂ ಬೆಂಜೋಯೇಟ್, ಸೋಡಿಯಂ ಅಂದ್ರೇ ಉಪ್ಪು, ಬೆಂಜೋಯೇಟ್ ಪ್ರಮಾಣದಲ್ಲಿ ಅದು ಸೇರ್ತಾ ಹೋದರೆ ಸೋಡಿಯಂ ಕಂಟೆಂಟ್ ರಕ್ತದಲ್ಲಿ ಹೆಚ್ಚಾಗ್ತಾ ಇದ್ದಂಗೆ ಬ್ಲಡ್ ಪ್ರೆಷರ್ ಹೆಚ್ಚಾಗುತ್ತೆ. ಸೊ ಬ್ಲಡ್ ಪ್ರೆಷರಿಂದ ಹಲವಾರು ರೋಗ ಕಾಣಿಸ್ಕೊಳುತ್ತೆ. ಇನ್ ದ ಸೆನ್ಸ್ ಲೈಕ್ ಹೃದಯಕ್ಕೆ ಸಂಬಂಧಪಟ್ಟ ರೋಗಗಳ ಲಕ್ಷಣಗಳು ಕಾಣಿಸ್ಕೊಳ್ಬೋದು. ಅಷ್ಟೇ ಅಲ್ಲ, ಸೋಡಿಯಂ ಬೆಂಜೋಯೇಟ್ ಇಂದ ಕಿಡ್ನಿ ಮೇಲೆ ತುಂಬಾ ಹೆಚ್ಚು ಪರಿಣಾಮ ಬೀರುತ್ತೆ. ಈ ಚಿಕ್ಕ ಮಕ್ಕಳು ನಾವು ಯೂಶಲಿ ಟೇಸ್ಟ್ ಸ್ವಲ್ಪ ಕೆಚಪ್ ಕೊಟ್ರೆ ಜಾಸ್ತಿ ತಿಂತಾರೆ ಅಂತ ಒಂದು ಆಸೆಯಿಂದ ತಾಯಂದಿರು ಕೆಚಪ್ನ ಹಾಕ್ತಾರೆ. ಇಡ್ಲಿಗಾಗಿರ್ಬೋದು, ದೋಸೆಗೆ, ಚಪಾತಿಗೆ, ಸ್ಕೂಲಿಗೂ ಕೂಡ ಒಂದು ಪ್ಯಾಕೆಟ್ ಸ್ಯಾಚೆಟ್ನಲ್ಲಿ ಕೆಚಪ್ನ ಕಳಿಸ್ಕೊಡೋ ಸ್ಥಿತಿಗೆ ಎಲ್ಲರೂ ಹೋಗ್ಬಿಟ್ಟಿರ್ತಾರೆ. ಅವಾಗ